ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಮಸ್ಕಾರಗಳು ಎಲ್ಲರಿಗೂ. ಹೇಗಿದ್ದಾರೆ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇದು ಒಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ನಾನು ಊರಿಂದ ರಿಟರ್ನ್ ಬರೋದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ವಿಡಿಯೋ ಎಲ್ಲ ಡಿಲೀಟ್ ಆಗೋಯ್ತು ಮಾಡಿ ಅದೆಲ್ಲ, ಹಾಗಾಗಿ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಇನ್ನು ಊರಿಂದ ಬಂತಾನೆ ತಿರುಗಿಸನೇ ನಾನು ಬಂದು ಬುಧವಾರ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಹುಡುಗರೆಲ್ಲ ಟಿ ವಿ ನೋಡ್ತಾ ಇದ್ದೆ, ಅವ್ರಿಗೆಲ್ಲರಿಗೂ ಅಂಬ್ಲಿ ಮಾಡಿದೆ. ಇವಾಗ ಬಿಸಿಲಲ್ವ, ಈ ಬಿಸಿಲಿಗಂತೂ ಅಂಬ್ಲಿ ಇರಲೇಬೇಕು ನಮಗೆ ಡೈಲಿ ರೋಟೀನಲ್ಲಿ. ಯಾಕಂದರೆ ಬಾಡಿ ಅಂತೂ ನಮ್ಮ 4 ಜನಕ್ಕೂ ಹೀಟು, ಹಾಗಾಗಿ ನಾನು ಡೈಲಿ ಅಂಬ್ಲಿಯನ್ನು ಕುಡಿತೀವಿ. ಕುಡಿದ್ಬಿಟ್ಟು ತಿಂಡಿಗೆ ಬಿಸಿಬೇಳೆಬಾತ್ ಮಾಡಿದೆ. ನನ್ನ ಫೇವ್ರೆಟ್ ಬಿಸಿಬೇಳೆಬಾತು. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಬಿಸಿಬೇಳೆಬಾತ್ ರೆಸಿಪಿದು ಅಂತ ಹೇಳ್ತಾ, ಇವತ್ತು ನಮ್ಮ ಮನೆಯವ್ರು ಬೇರೆ ಔಟ್ಸೈಡ್ ಹೋಗಿದ್ರು, ಫಿಶ್ ತೊಗೊಬರ್ತೀನಿ ಅಂತ ಹೇಳಿಬಿಟ್ಟು. ಯಾಕೆ ನಮಗೆ ಮೋಸ್ಟ್ ಫೇವ್ರೇಟ್ ಫಿಶ್, ಹಂಗಾಗಿ ಫಿಶ್ ತರ್ತೀನಿ ಅಂತ ಹೋದರು. ಲಾಸ್ಟ್ ವೀಕು ಮಟನ್ ತಂದಿದ್ರು, ಈ ವೀಕು ಫಿಶ್ ತರ್ತೀನಿ ಅಂತ ಹೋದರು. ಇನ್ನು ತರಕಾರಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ತರಕಾರಿನೂ ಎತ್ಕೊಬಂದಿದ್ರು ಬರ್ತಾ. ಇನ್ನು ಫಿಶ್ ಬಿರಿಯಾನಿ ಮಾಡೋದಕ್ಕಿಂತ ಮುಂಚಿತಾಗಿ ಎಲ್ಲ ಎತ್ತಿಟ್ಬಿಡೋಣ ಫಸ್ಟ್ ಅಂತ ಹೇಳಿಬಿಟ್ಟು. ಇನ್ನೇನು ಬಿಸಿಬೇಳೆಬಾತ್ ತಿಂದಿದ್ವಲ್ಲ, ಅಷ್ಟೊಂದೇನು ಹೊಟ್ಟೆ ಹಸ್ವಾಗಲ್ಲ ಬೇಗನೆ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ನಾವು ಊರಿಂದ ನಾದಿನಿ ಮಕ್ಕಳು ನಮ್ಮತ್ತೆ ಎಲ್ಲ ಬಂದಿದ್ದಾರೆ. ಅವರು ಆಲ್ರೆಡಿ 4 days ಆಯಿತು ಬಂದು. ನಾನು ಊರಲ್ಲೇ ಇದ್ದೆ, ಯಾಕಂದರೆ ನಮ್ಮ ಅಮ್ಮ ಅವರೆಲ್ಲ ಕಾಶಿಗೆ ಹೋಗಿದ್ದಾರಲ್ಲ, ಹಾಗಾಗಿ ಮನೆ ಹತ್ರನೇ ಇದ್ದೆ. ಅವ್ರು ಬಂತಾನೆ ರಿಟರ್ನ್ ನಾನು ಕೂಡ ಬಂದೆ. ಇನ್ನೇನು ನಾಳೆ ನಮ್ಮ ಅತ್ತೆಯವ್ರು ಕೂಡ ಹೊರಡ್ತಾ ಇದ್ದಾರೆ, ಹಾಗಾಗಿ ಇವತ್ತು ನಾನ್ ವೆಜ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಇನ್ನು ಊರಿಂದ ಬಂತಾನೆ ನಾನು ಪೀರಿಯಡ್ಸ್ ಆಯಿತು, ಹಾಗಾಗಿ ನನಗೂ ಕೂಡ ಅವ್ರಿಗೇನು ಮಾಡ್ಕೊಡೋದಕ್ಕಾಗಿಲ್ಲ. ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಮಕ್ಳಿಗೂ ಕೂಡ ಒಂಥರ ಬೇಜಾರಾಗೋಯಿತು. ಹಾಗಾಗಿ ಇವತ್ತು ಮಕ್ಳಿಗೆ ಏನಾರ ಮಾಡಿಕೊಡೋಣ ಚಾಕ್ಲೇಟ್ಸ್ ಎಲ್ಲ ಅಂತ ಹೇಳಿಬಿಟ್ಟು ಫಸ್ಟು ಫಿಶ್ ಬಿರಿಯಾನಿ ಮಾಡೋಣ, ಆಮೇಲೆ ಸಾಯಂಕಾಲದಂಗೆ ಪಾರ್ಕ್ ಹೋಗಿ ಬಂದು ಮಕ್ಕಳಿಗೆ ಮತ್ತೆ ಚಾಕ್ಲೇಟ್ಸ್ ಎಲ್ಲ ಮಾಡಿಕೊಟ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು. ಆದಷ್ಟು ಇವಾಗೆಲ್ಲ ಒಂದೇ ದಿವಸನೂ ತಿನ್ನೋದಕ್ಕಾಗಲ್ಲ, ಯಾಕಂದರೆ ಈ ಬಿಸಿಲಿಗೆ ತಿಂದಿದ್ದೀವಿ ಅಂದರೆ ಎಲ್ಲ ಕಡೆನೂ ಇವಾಗ ಲೂಸ್ ಮೋಷನ್ ಎಲ್ಲ ಆಗೋದು ಸಹಜವಾಗಿರುತ್ತೆ. ಹಾಗಾಗಿ ಮಕ್ಕಳು ಹೆಲ್ತ್ ಕೂಡ ನೋಡಿಕೊಂಡು, ಈ ಕ್ಲೈಮೇಟ್ ಕೂಡ ನೋಡಿಕೊಂಡು ನಾವು ಫುಡ್ನ ಕೊಡಬೇಕಾಗುತ್ತೆ. ಯಾಕಂದರೆ ಇವಾಗ ನಾವು ಎರಾಬಿರಿ ತಿಂದ್ಬಿಟ್ಟಿದ್ದೀವಿ ಅಂದ್ರೂ ನಮ್ಗೆ ಹುಷಾರು ತಪ್ಪೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಲಿಮಿಟಾಗಿ ತಿನ್ನಬೇಕು, ದಿನ ಒಂದೊಂದು ತಿಂತಾ ಹೋಗಬೇಕು. ಇಲ್ಲಾಂದರೆ ಎಲ್ಲ ಒಂದೇ ದಿವಸ ಮಾಡಿ ಕೊಟ್ಟಿದ್ದೀವಿ ಅಂದರೆ ಮಕ್ಕಳು ಪಾಪ ಏನೂ ಗೊತ್ತಾಗೋದಿಲ್ಲ. ಎಲ್ಲ ಒಂದೇ ದಿವಸ ತಿಂದ್ಬಿಟ್ಟಿದ್ದಾರೆ ಅಂದ್ರೂ ಹುಷಾರು ತಪ್ತಾರೆ. ಹಾಗಾಗಿ ನಾವು ಹೆಲ್ತ್ ನೋಡಿಕೊಂಡು ಇವಾಗ ಹೆಲ್ತಿ ಫುಡ್ನೇ ಕೊಡಬೇಕಾಗುತ್ತಲ್ವ. ಹಾಗಾಗಿ ನಾನು ಎಲ್ಲ ಒಂದೇ ದಿವಸ ಏನೂ ಮಾಡೋಕ್ಕೋಗಿಲ್ಲ, ಮಕ್ಕಳದು ಎಲ್ಲ ನೋಡಿಕೊಂಡು. ಇವಾಗ ನನ್ನ ಮಗ ಕೇಳ್ತಾನೆ ಇರ್ತಾನೆ, ಎಷ್ಟು ಕೇಳ್ತಾನೋ ಧ್ರುವನು, ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ. ಯಾಕಂದ್ರೆ ನಂಗೆ ಅಲ್ಲಿಂದ ಮತ್ತೆ ಪೀರಿಯಡ್ಸ್ ಆಗಿದ್ದಕ್ಕೆ ನನಗೆ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊಂಟ ನೋವು ಜಾಸ್ತಿ ಹೊತ್ತಲ್ಲಿ ಸ್ಟ್ಯಾಂಡಿಂಗ್ ಮಾಡೋಕ್ಕಾಗಲ್ಲ, ಕುಕ್ಕಿಂಗ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಿದ್ದೆ. ಹಾಗಾಗಿ ನಾನು ಎಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ ಬಂತಾನೆ. ಯಾಕಂದರೆ ನನಗೆ ಪೀರಿಯಡ್ಸ್ ಟೈಮಲ್ಲಿ ನಾನು ಯಾವುದೇ ರೀತಿ ವೀಡಿಯೋಸ್ ಎಲ್ಲ ಶೂಟೇ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಸೊಂಟ ನೋವೇ ಜಾಸ್ತಿ ಇರುತ್ತೆ. ಹಾಗಾಗಿ ಏನೂ ಮಾಡಲಿಲ್ಲ. ಇನ್ನು ಭಾನುವಾರದಷ್ಟು 4 days ಆಗಿತ್ತು, ಎಲ್ಲ ಕಮ್ಮಿ ಆಗಿತ್ತು. ಹಾಗಾಗಿ ಇವತ್ತು ಫಿಶ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಂಡೇ ನಮ್ಮ ಅತ್ತೆಯವ್ರು ಊರಿಗೆ ಹೋಗ್ತಾರೆ ನಾಳೆ, ಹಾಗಾಗಿ ಇವತ್ತೇ ಮಾಡೋಣ ಅಂತ ಹೇಳಿಬಿಟ್ಟು. ಲಾಸ್ಟ್ ವೀಕ್ ಅವ್ರು ಮಟನ್ ತಂದಿದ್ರು, ನಮ್ಮ ಅತ್ತೆನೇ ಮಾಡಿದ್ರು ಎಲ್ಲ ಅಡುಗೆ ಎಲ್ಲ, ನಾನು ಊರಲ್ಲಿದ್ನಲ್ಲ. ಈ ವೀಕು ಫಿಶ್ ತಂದಿದ್ದಾರೆ. ನಮ್ಮ ಅತ್ತೆಗೂ ಕೂಡ ಫಿಶ್ಶು ತಿನ್ನೋದ್ರಿಂದ ಮಕ್ಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ಕಣ್ಣಂತೂ ತುಂಬಾ ಶಾರ್ಪ್ ಆಗುತ್ತೆ, ವಿಟಮಿನ್ ಇ ಜಾಸ್ತಿ ಹೇರಳವಾಗಿರುತ್ತೆ. ಹಾಗಾಗಿ ಫಿಶ್ನ ಜಾಸ್ತಿ ತಿನ್ನಬೇಕು. ಆದರೆ ಈ ಬಿಸಿಲಿಗೆ ಸ್ವಲ್ಪ ಲಿಮಿಟಾಗೆ ತಿನ್ನಬೇಕು ಎಲ್ಲವನ್ನೂ, ಯಾಕಂದರೆ ತಡೆಯೋಕ್ಕೆ ಆಗೋದಿಲ್ಲ. ಒಂದು ಅತಿ ಆದರೂ ಕಷ್ಟ, ಒಂದು ಕಮ್ಮಿ ಆದರೂ ಕಷ್ಟ. ಆದಷ್ಟು ನಾವು ತಂಪಾದ ಆಹಾರಗಳನ್ನ ತೊಗೊತಾ ಹೋಗ್ತಾ ಇರಬೇಕಾಗುತ್ತೆ. ಫಿಶ್ ಬಂದು ಸ್ವಲ್ಪ ಹೀಟ್ ಇರುತ್ತೆ, ಹಾಗಾಗಿ ಲಿಮಿಟಾಗಿ ತೊಗೊಳೋದು ಬೆಸ್ಟು. ಈ ಕ್ಲೈಮೇಟ್ಗೆ ಮಟನ್ ಬೆಸ್ಟು, ಚಿಕನು ಅಷ್ಟೇ ಹೀಟ್ ಇರುತ್ತೆ. ಫಿಶ್ಶು ಹೀಟು, ಮಟನ್ ಬೆಸ್ಟ್ ಅಂತ ಹೇಳ್ಬೋದು. ನಾವು ಈಗಲಿ ಫಿಶ್ ಮಾಡ್ತಾಯಿದ್ದೀನಿ. ಇವರು ಒಂದು 2.5 kg ತಂದಿದ್ದಾರೆ. ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲೂ ತರಕ್ಕೆ ಹೋಗಲಿಲ್ಲ, ಯಾಕಂದರೆ ಈ ಬಿಸಿಲಿಗೆ ಸ್ವಲ್ಪ ಒಳ್ಳೆಯದಲ್ಲ ಹೀಟ್. ಹಾಗಾಗಿ ನನಗೆ ಬಾಡಿಗೆ ಸೆಟ್ ಆಗೋದಿಲ್ಲ, ಹಾಗಾಗಿ ಲಿಮಿಟಾಗೆ ತಂದಿದ್ದೀವಿ. ಒಂದು 2.5 kg ತಂದಿದ್ದಾರೆ. ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ 1 by 1. ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಟ್ ಆಗೋದಕ್ಕೆ ಸ್ವಲ್ಪ ಏನಾರ ಬ್ಯಾಕ್ಟೀರಿಯಾ ಎಲ್ಲ ಇದ್ರೂ ಕೂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಜನ ಹುಣಸೆ ಹುಳಿನೂ ಹಾಕ್ತಾರೆ, ನಾನು ಹಾಕೋದಿಲ್ಲ. ಯೂಸ್ವಲಿ ಹೇಳ್ಬೇಕಾದ್ರೆ ಯಾವಾಗನೂ ಒಂದೊಂದು ಸರಿ ಹಾಕ್ತೀನಿ. ಇದು ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಕಲಿಸ್ಬಿಟ್ಟು ಇರ್ತಾಯಿದ್ದೀನಿ. ನೋಡ್ಬೋದು, ಈ ಥರ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಅಂಟ್ಕೋಬೇಕು. ಆಮೇಲೆ ಮತ್ತೆ ಇನ್ನೊಂದು ಸತಿ ವಾಶ್ ಮಾಡ್ಕೊತೀನಿ ನಾನು. ನೋಡಿ, ಈ ಥರ ಕ್ಲೀನಾಗೆ
ಒಂದಕ್ಕೊಂದು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ ಫಿಶ್ ಬಿರಿಯಾನಿ. ಇನ್ನೊಂದೇನು ಅಂದರೆ ಫಿಶ್ ತರಬೇಕಾದ್ರೆ ಹುಷಾರಾಗಿ ತರಬೇಕಾಗುತ್ತೆ, ಯಾಕಂದರೆ ಒಂದೊಂದು ತುಂಬಾ ಆಯಿಲ್ ಒಳಗಡೆ ಎಲ್ಲ ತಿನ್ಬೇಕಾದ್ರೆ ಆಯಿಲ್ ಅನಿಸ್ಬಿಡುತ್ತೆ. ನಮ್ಮ ಹಸ್ಬೆಂಡ್ ಒಂದು ಟೈಮ್ ತಂದಿದ್ರು ಆ ಥರ. ನಾವು ಹಾಕೋ ಐಟಮ್ ಎಲ್ಲ ಹಾಕಿದ್ರು ಕೂಡ ಒಂದೊಂದು ಸತಿ ಪರ್ಫೆಕ್ಟಾಗಿ ಟೇಸ್ಟ್ ಬರೋದಿಲ್ಲ, ಯಾಕಂದರೆ ಫಿಶ್ಶು ಕ್ವಾಲಿಟಿನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಫಿಶ್ಶು ಒಂದೊಂದು ಥರ ಟೇಸ್ಟ್ ಬಂದುಬಿಡುತ್ತೆ. ಇದು ಬೋನ್ಲೆಸ್ ಫಿಶ್ಶೇ ಆಗಿತ್ತು, ಆದರೆ ಚೆನ್ನಾಗೇ ಇತ್ತು. ಆಯಿಲ್ ಒಳಗಡೆ ಸ್ವಲ್ಪ ಜಾಸ್ತಿ ಇತ್ತು, ಜಿಡ್ಡಿನ ಅಂಶ ಜಾಸ್ತಿ ಇತ್ತು ಈ ಫಿಶಲ್ಲಿ. ಇವತ್ತು ನಾನು ಇಷ್ಟು ವರ್ಷದಲ್ಲಿ ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಫಿಶ್ ತರಬೇಕಾದ್ರೆ ನೋಡ್ಕೊಂಡು ತರಬೇಕು, ಇಲ್ಲಾಂದರೆ ನಾನು ಮಾಡಿದ ರೆಸಿಪಿ ಕೂಡ ಅದು ಪರ್ಫೆಕ್ಟಾಗಿ ಆಗೋದಿಲ್ಲ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಧ್ರುವನು ಚಿನ್ಮಯ ಅಂತೂ ತುಂಬಾ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಪಾಪ ಇವಾಗ ನಮ್ಮ ನಾದಿನಿ ಮಕ್ಕಳೆಲ್ಲ ಬಂದಿದ್ದಾರಲ್ಲ, ಅಕ್ಕಂದ್ರೆಲ್ಲ, ಅವ್ರಿಗೆ ಆ ಆಟ ಆಡೋದು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಧ್ರುವನು ಚಿನ್ಮಯಿ ಅವರಿಗಂತೂ ಎಲ್ಲೂ ಕುತ್ಕೊಳ್ಳೋದು ಬಿಡೋಲ್ಲ, ಎಲ್ಲೂ ಇದು ಮಾಡೋಕ್ಕೆ ಬಿಡೋಲ್ಲ, ಟಿ ವಿನೂ ಸರಿಯಾಗಿ ನೋಡೋಕ್ಕೆ ಬಿಡೋಲ್ಲ. ಯಾಕಂದರೆ ಯಾವಾಗೋ ಆಟ ಆಡ್ತಿರ್ತಾರೆ. ಇವಾಗ ಒಬ್ಬರು ನೋಡಿದ್ದು ಒಬ್ರಿಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಎಲ್ಲ ಫೈಟಿಂಗ್ ಮಾಡ್ಕೊತಾರೆ ಒಬ್ರಿಗೊಬ್ರು. ಇವಾಗ ಧ್ರುವನು ಚಿನ್ಮಯಿ ಇದ್ದಾಗ ಇವಾಗ ಅವ್ನಿಗೆ ಇಷ್ಟ ಆಗಿದ್ದು ಇವ್ನಿಗೆ ಇಷ್ಟ ಆಗಲ್ಲ, ಇವನಿಗೆ ಇಷ್ಟ ಆಗಿದ್ದು ಅವನಿಗೆ ಇಷ್ಟ ಆಗಲ್ಲ, ಹಾಗಾಗಿ ಅವ್ರು ಸ್ವಲ್ಪ ಕಿತ್ತಾಡ್ತಾರೆ. ಇನ್ನು ರೆಸಿಪಿ ಫಿಶ್ ಬಿರಿಯಾನಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಇನ್ನು ಒಂದು ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಬಿಡೋಣ ಅಂತ ಹಚ್ಕೊತಾ ಇದ್ದೀನಿ. ಟೈಮ್ ಬೇರೆ ಆಗಿತ್ತು, ಆಲ್ರೆಡಿ 1:30 ಆಗೋಗಿತ್ತು. ನಾವು ತಿಂದಿದ್ದು ಲೇಟ್, ಇವಾಗ ಸಂಡೇ ಆಗಿದ್ದ ಕಾರಣಕ್ಕೆ ಸ್ವಲ್ಪ ತಿಂದಿದ್ದು ಲೇಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಇನ್ನು ಅಮ್ಮ ಎಲ್ಲ ಇನ್ನು ಧ್ರುವನು ಕೂಡ ನಮ್ಮ ನಾದಿನಿ ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವ್ನು ಕೂಡ ರೆಡಿ ಆಗ್ತಾ ಇದ್ದಾನೆ. ಅವನು ಇವಾಗ ಏನಂದರೆ ಇಷ್ಟು ವರ್ಷದಲ್ಲಿ ಕೇಳಿರಲಿಲ್ಲ ಹಾಲಿಡೇಸ್ಗೆ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು. ಇವಾಗ ಏನಂದರೆ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಹಾಲಿಡೇಸ್ಗೆ ಬೇರೆ ಕಡೆ ಹೋಗ್ತಾರೆ. ಇವಾಗ ನಮ್ಮ ನಾದಿನಿ ಮಕ್ಕಳು ಹಾಲಿಡೇಸ್ ಕೊಟ್ಟಾಗ ಬೇರೆ ಬೇರೆ ಕಡೆ ಹೋಗಿ ಸ್ಟೇ ಹಾಕ್ತಾರೆ ಅಂತ ಅಂದ್ಕೊಬಿಟ್ಟಿದ್ದಾನೆ ಏನೋ ಅನಿಸುತ್ತೆ. ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡ್ತಾ ಇದ್ದ. ನಾನು ಹೋಗಲಿ ಬಿಡು, ಇನ್ನು ಅವನಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವನು ಕೂಡ ನಾಳೆ ಹೋಗ್ತಾನೆ. ಅವನಾಗವನೇ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾನೆ. ನನಗೆ ನೋಡ್ಬಿಟ್ಟು ನನಗೇನೆ ಶಾಕ್ ಆಗೋಯ್ತು ಅವ್ನು ಮಾಡಿದ್ದು ನೋಡಿ. ಇರಲಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಅಡ್ಜಸ್ಟ್ ಆಗ್ತಾನೆ ಎಲ್ಲ ಕಡೆ ಅಂತ ಹೇಳಿಬಿಟ್ಟು ಕಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅವನಾಗೊನೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾನೆ. ಸೋಪು ಬ್ರಷಿಂದ ಹಿಡಿದು ಟವಲ್ಲು ಅವನೇ ಇಟ್ಕೊಂಡಿದ್ದಾನೆ. ಅಲ್ಲಿರುತ್ತೆ ನಡಿ ಅಂತ ಹೇಳಿದ್ರು ಅವನೇ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾನೆ. ಇದೊಂಥರ ಅವನಿಗೆ ಖುಷಿ ಆಗಿಬಿಟ್ಟಿದೆ. ಇನ್ನು ಬೆಳಗ್ಗೆ ನನಗೆ ಅವನ್ನ ಬಿಟ್ಟಿದ್ದು ಯಾವತ್ತೂ ಅಭ್ಯಾಸ ಇಲ್ಲ, ನನಗೇ ಕಷ್ಟ ಆಗುತ್ತೆ ಅನಿಸುತ್ತೆ ಅವ್ನು ಬಿಟ್ಟಿರೋದು. ಮಕ್ಕಳೇ ಇದ್ಬಿಡ್ತಾರೆ. ಫಸ್ಟೆಲ್ಲ ನಾನು ಅಂದ್ಕೊತಿದ್ದೆ, ನಮ್ಮಪ್ಪ ಇವಾಗ ಊರಿಂದ ನಾವು ಇವಾಗ ಹಾಲಿಡೇಸ್ಗೆ ಹೋಗ್ತಿದ್ವಲ್ಲ ಚಿಕ್ಕ ಮಕ್ಕಳಿದ್ದಾಗ, ಆವಾಗ ಅಂದ್ಕೊತಿದ್ದೆ ನಾನು, ನಮ್ಮಪ್ಪ ಹೋಗಿ ಒಂದು ದಿವಸಕ್ಕೆ ಯಾವಾಗ ಬರ್ತೀರ ಅಂತ ಕೇಳ್ತಿದ್ದು. ತುಂಬ ಬೈಕಂತ ಇದ್ವಿ. ಇನ್ನು ಈಗ ಬಂದಿದ್ದೀವಿ ಅವಾಗಲೇ ಕರಿತಿದ್ದೆ ಅಂತ ಬೈತಾ ಇದ್ವಿ ನಾವು ಅಪ್ಪಂಗೆ. ಆದರೆ ಈಗ ನಮಗೆ ಅನುಭವ ಆದಮೇಲೆ, ಎಕ್ಸ್ಪೀರಿಯೆನ್ಸ್ ಆದಮೇಲೆ ಈಗ ಗೊತ್ತಾಗುತ್ತೆ ಮಕ್ಕಳದು. ಇವಾಗ ಮಕ್ಕಳನ್ನ ಕಳಿಸ್ಕೊಡ್ಬೇಕಾದ್ರೆ ಆಗೋದು ನೋವು. ಇವಾಗ ನಾವು ಹೆಣ್ಮಕ್ಳಾಗಿದ್ದೀವಲ್ಲ, ಹೆಣ್ಮಕ್ಳು ಇವಾಗ ಅಲ್ಲಿ ಕೊಟ್ಟ ಮನೆಗೆ ಬಂದುಬಿಡ್ತೀವಲ್ವಾ, ಹುಟ್ಟಿದ ಮನೆಗೆ ಇರೋದಿಲ್ಲ, ಕೊಟ್ಟ ಮನೆಗೆ ಬಂದುಬಿಡ್ತೀವಿ. ಆದರೆ ತಂದೆ ತಾಯಿಗೆ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳನ್ನ ಬಿಟ್ಟಿರೋದು. ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಅವ್ರು ಪ್ರತಿಯೊಂದೂ. ಏನೋ ಒಂದು ನಂಬಿಕೆಯಿಂದ ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಮದುವೆ ಮಾಡಿ ಕೊಡ್ತಾರೆ ಪ್ರತಿಯೊಬ್ಬರು ತಂದೆ ತಾಯಿನೂ. ಅದೇ 20 ವರ್ಷ ಬೆಳೆಸಿ ಅವ್ರು ಕಳಿಸ್ಕೊಡ್ಬೇಕಾದ್ರೆ ಆಗೋ ನೋವು ತುಂಬಾ ಜಾಸ್ತಿ ಅನಿಸುತ್ತೆ. ನಮಗೆ ಅಷ್ಟು ಅನಿಸೋದಿಲ್ಲ ಹೋಗ್ಬೇಕಾದ್ರೆ, ಅದೇ ಅವರಿಗೆ ತುಂಬಾ ನೋವಾಗುತ್ತೆ. ಇವಾಗ ನನ್ನ ಮಗುನೇ ನಾನು ಕಳಿಸ್ಬೇಕಾದ್ರೆ ತುಂಬಾ ಬೇಜಾರಾಗ್ತಿತ್ತು. 20 ದಿವಸ ಹೇಗಪ್ಪ ಬಿಟ್ಟಿರೋದು ಅಂತ ಹೇಳಿಬಿಟ್ಟು. ಆದರೆ ಹೆಣ್ಮಕ್ಳು ಎತ್ತಿರೋ ತಂದೆ ತಾಯಿ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಇವಾಗ ನಮಗೆ ಅನುಭವ ಆಗೋವರೆಗೂ ಅದು ಗೊತ್ತೇ ಆಗೋದಿಲ್ಲ. ಒಂದು ಸತಿ ಅನುಭವ ಆದಮೇಲೆ ಗೊತ್ತಾಗೋದು. ನನಗೆ ತುಂಬಾ ಬೇಜಾರಾಯಿತು ಧ್ರುವನ್ ಹೋಗ್ಬೇಕಾರೆ. ಅವ್ನು ಹೋಗ್ತೀನಿ ಅಂದಾಗೇ ಬೇಜಾರಾಗೋಯ್ತು. ಇವ್ನು ಹೋಗ್ತೀನಿ ಅಂತವನಲ್ಲ, ಅವ್ರ ಜೊತೆ ಹೋಗ್ಬೇಕಾದ್ರೂ ನನಗೆ ಫೀಲ್ ಆಗ್ತಿತ್ತು, ಹೋಗಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಇವನು ಅಂತ ಹೇಳಿಬಿಟ್ಟು. ಎಷ್ಟೇ ತೀಟೆ ಮಾಡಿದ್ರು, ಎಷ್ಟೇ ಕಿತ್ತಾಡಿದ್ರು ಮಕ್ಕಳು ನಮ್ಮ ಮನೇಲೇ ಇರಬೇಕು ಅನ್ನೋದೊಂದು ಫೀಲ್ ಆಗುತ್ತೆ. ನನಗೆ ಈ ಥರ ಅನ್ನಿಸ್ತು. ಸೊ ಫಿಶ್ ಬಿರಿಯಾನಿಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಪಲಾವ್ ಐಟಮ್ ಎಲ್ಲ ಫ್ರೈ ಮಾಡೋದೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಪುದೀನ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಸಾಫ್ಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬ್ರೌನ್ ಸ್ವಲ್ಪ ಟರ್ನ್ ಆದರೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬೇಗನೆ ಫ್ರೈ ಆಗುತ್ತೆ. ಇವಾಗ ನಾವು ಸಾಲ್ಟ್ ಹಾಕಿ ಬೇಗ ಫ್ರೈ ಮಾಡೋದ್ರಿಂದ ಬೇಗ ಕುಕ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ನಾವು ಸಾಲ್ಟ್ ಹಾಕಿಲ್ಲ ಸ್ವಲ್ಪ ಲೇಟ್ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಟಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ.
ಇದು ಕೂಡ ಹಸಿ ವಾಸನೆ ಎಲ್ಲ ಹೋಗೋರು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೊಂದು 5-6 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರಿನ ಅಂಶ ಎಲ್ಲ ಇಳಿಬೇಕು ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ನಮ್ಮ ಅಪ್ಪ ಅಮ್ಮ ಅಂತೂ ಅವಾಗಂತೂ ತುಂಬಾ, ಇವಾಗ ನಾವು ಹಾಲಿಡೇಸ್ಗೆ 1 ಇಯರ್ಗೆ 1 ಟೈಮ್ ಹೋಗ್ತಾ ಇದ್ವಿ ಹಾಲಿಡೇಸ್ಗೆ. ಒಂದೊಂದು ಸತಿ ಒಂದೊಂದು ಅನುಭವನ ಪಡ್ಕೊಂಬರ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ನಾವು ಈ ಮಿಸ್ಟೇಕ್ನ ಮಾಡಬಾರ್ದು ಅಂತ ಅಂದ್ಕೊಂಡು ಬರ್ತಾಯಿದ್ದೆ. ಯಾವುದೇ ಸರಿ ಹೋದ್ರೂ ಅಷ್ಟೇ ನಾನು ನೆಕ್ಸ್ಟ್ ಎಗೇನ್ ಈ ತಪ್ಪು ಮಾಡಬಾರ್ದು ನಾನು ಅಂತ ಅಂದ್ಕೊಂಡೇ ಹೋಗ್ತಾ ಇದ್ದೆ ಪ್ರತಿ ಸಲನೂ. ಆದರೆ ನಮ್ಮಪ್ಪ ಅಂತೂ ಕಳ್ಸೋಕ್ಕೆ ರೆಡಿನೇ ಇರ್ತಿರ್ಲಿಲ್ಲ ಮಕ್ಕಳನ್ನ. ನಾವೇ ಹಠ ಮಾಡಿ ಹೋಗ್ತಾ ಇದ್ವಿ, ಹೋಗ್ಬೇಕಂತ ಹೇಳಿಬಿಟ್ಟು. ಆದರೆ ರಿಟರ್ನ್ ಬರ್ಬೇಕಾದ್ರೆ ನಾನು ಬರ್ತೀನಿ ಅಂತಲೇ ಹೇಳ್ಕೊಂಬರ್ತಾ ಇದ್ದೆ. ಯಾಕಂದರೆ ನನಗೆ ಒಂದು ದಿನ, 1 ವೀಕು, 15 ಡೇಸ್ ಇರ್ಬೋದು, ಅದಕ್ಕಿಂತ ಹೆಚ್ಚಿನಾಗಿ ಬೇರೆ ಕಡೆ ಇರೋದಕ್ಕೂ ಆಗೋದಿಲ್ಲ. ಅಪ್ಪ ಅಮ್ಮನೆಲ್ಲ ಬಿಟ್ಟು ಇರೋದು ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಇವಾಗ ಕಳಿಸ್ಕೊಟ್ಟಿದ್ದಾರೆ ಅಂದರೂ ನಾವು ತಿರ್ಗಾ ರಿಟರ್ನ್ ಹೋಗ್ಬೇಕಾದ್ರೆ ನಾವೇನೇ ಹೋಗ್ತೀವಿ, ಅವ್ರು ಕರೀಲಿಲ್ಲಂದ್ರೂ ನಾವು ಹೋಗ್ತಿದ್ವಿ. ಆದರೆ ನಮ್ಮಪ್ಪ ನಾವು ಬಂದಿದ್ದು ತಿರುಗಿ ದಿವಸನೇ ಯಾವಾಗ ಬರ್ತೀರಾ ಅಂತ. ನಮ್ಮಮ್ಮನೂ ಅಷ್ಟೇ, ಇದುವರೆಗೂ ನಮ್ಮ ಅಪ್ಪ ಬಿಟ್ಟಿರೋದೇ ಇಲ್ಲ. 1 ದಿನ 2 ದಿನ ಅಷ್ಟೇ, ಆಮೇಲೆ ಬಂದುಬಿಡಬೇಕು ರಿಟರ್ನು. ಯಾಕಂದರೆ ಆ ಮನೆಗೆ ನಾವು ಸೀಮಿತರಾಗಿರ್ತೀವಿ, ಅಡ್ಜಸ್ಟ್ ಆಗಿರ್ತೀವಿ. ನಮಗೆ ಇವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಅಡ್ಜಸ್ಟ್ ಆಗೋಗಿರ್ತಾರೆ. ಬೇರೆ ಕಡೆ ಹೋದಾಗ ಅವ್ರಿಗೂ ನಮ್ಮನ್ನು ಬಿಟ್ಟಿರೋದು ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಫುಲ್ಲು ಕಂಪ್ಲೀಟ್ ನಮ್ಮ ಮೇಲೆ ಡಿಪೆಂಡೆನ್ಸಿ ಆಗಿರ್ತಾರೆ. ಈಗ ನಾನು ಊರಿಗೆ ಹೋದಾಗ ನಮ್ಮ ಹಸ್ಬೆಂಡ್ನ ಬಿಟ್ಟು ಅವರೊಬ್ಬರೇ ಸ್ಟೇ ಆಗಿದ್ದಲ್ಲ, ಅವ್ರಿಗೆ ನಾನು ಹೋಗ್ತೇನೆ, ಅವ್ರಿಗೂ ಹುಷಾರು ತಪ್ಪಿತು, ಲೂಸ್ ಮೋಷನ್ ಆಯಿತು, ವಾಮಿಟ್ ಸೆನ್ಸ್ ಆಯಿತು, ಈ ಥರ ಎಲ್ಲ ಆಗುತ್ತೆ. ಯಾಕಂದರೆ ಫುಡ್ಡು ಪ್ರತಿಯೊಂದಕ್ಕೂ ನಾವು ಇನ್ವಾಲ್ವ್ಮೆಂಟ್ ಆಗಿರ್ತೀವಿ, ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು. ನಮ್ಮದೇ ಆದ ರೆಸ್ಪಾನ್ಸಿಬಿಲಿಟಿ ನಮಗಿರುತ್ತೆ. ಹೋಗಿದ್ದೀವಿ, ಇವಾಗ ಹಾಲಿಡೇಸ್ ಬಂತಾನೆ ಎಲ್ಲ 2 ತಿಂಗಳು ಹೊಟ್ಟೋಗ್ಬಿಡ್ತಾರೆ. ಅದು ಹೇಗೆ ಹೋಗ್ತಾರೆ ಅಂತ ನಿಜವೂ ನನಗಂತೂ ಗೊತ್ತೇ ಆಗೋದಿಲ್ಲ. ಯಾಕಂದರೆ ಇವಾಗ ನಮ್ಮ ಮೇಲೆ ಒಬ್ಬರು ಡಿಪೆಂಡ್ ಆಗಿ ಒಂದು ಪರ್ಸನ್ ಇದ್ದಾರೆ ಅಂದರೆ ಅವು ಕಂಪ್ಲೀಟ್ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಂದು ಕೆಲಸನೂ ಮಾಡ್ಕೊಳೋದಕ್ಕಾಗಲ್ಲ. ಹಾಗಾಗಿ ಇವಾಗ ನಾನು ಇಲ್ಲಿ ಒಬ್ಬಳೇ ಇರೋದು. ಇವಾಗ ಜಾಯಿಂಟ್ ಫ್ಯಾಮಿಲಿ ಆಗಿರೋದು ತುಂಬ ಜನ ಇರ್ತಾರೆ, ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರು ಅಡುಗೆ ಮಾಡಿ ಬಡಿಸ್ತಾರೆ. ಆದರೆ ನಂದು ಹಾಗಾಗೋದಿಲ್ಲ, ನಾನು ಇರಲೇಬೇಕಾಗುತ್ತೆ, ಕಂಪಲ್ಸರಿ ಇದ್ದು ನೋಡ್ಕೊಳ್ಳೇಬೇಕಾಗುತ್ತೆ. ಮಕ್ಕಳನ್ನಾಗಲಿ ಗಂಡನಾಗಲಿ ಎಲ್ಲವನ್ನು ನೋಡ್ಕೋಬೇಕಾಗುತ್ತೆ. 1-2 ದಿನ 3 ದಿನ ಹೋದು ಅವ್ರಿಗೆ ಹುಷಾರು ತಪ್ಪಿಬಿಡುತ್ತೆ. ಯಾಕಂದರೆ ಹೋಟೆಲ್ ಊಟ ಸೆಟ್ ಆಗೋದಿಲ್ಲ. ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಬೋದು ನೀವು, ಆದರೆ ಮಾಡ್ಕೊಂಡು ತಿನ್ನೋದಿಲ್ಲ. ಯಾಕಂದರೆ ಅವ್ರಿಗೆ ಅದು ಕಂಫರ್ಟ್ ಝೋನ್ ಇರೋದಿಲ್ಲ. ಬ್ಯಾಚುಲರ್ ಲೈಫಿಂದ ಫ್ಯಾಮಿಲಿ ಮ್ಯಾನ್ ಆದಮೇಲೆ ಅದು ರೂಢಿ ತಪ್ಪೋಗಿರುತ್ತೆ. ಮತ್ತು ಅದಕ್ಕೆ ನಾವು ಇನ್ವಾಲ್ವ್ ಆಗಬೇಕಂದ್ರೂ ಅವ್ರಿಗೆ ಇಷ್ಟ ಆಗೋದಿಲ್ಲ. 1 ಟೈಮ್ ಅಲ್ವಾ ಹೋಟ್ಲಲ್ಲಿ ತಿನ್ಕೊಂಡ್ರೆ ಆಗೋಯ್ತಲ್ಲ ಅನ್ನೋ ಮೈಂಡ್ಸೆಟ್ ಬಂದುಬಿಟ್ಟಿರುತ್ತೆ ಅವ್ರಿಗೆ. ಬಿಡು 1 ಟೈಮ್ ಊಟ ಮಾಡಿಕೊಂಡ್ರೆ ಬೆಳಗ್ಗೆ ಫ್ರೂಟ್ಸು, ನೈಟು ಎಗ್ಗು ಏನೋ ತಿನ್ಕೊಂಡ್ರೆ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ಕೊತಾನೇ ಇರಲಿಲ್ಲ. ನಮ್ಮ ಬರೋ 3-4 ಡೇಸ್ಗೆ ಅವ್ರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ತಿರ್ಗಿ ನಮ್ಮ ಅತ್ತೆ ಅಲ್ಲಿಂದ ಬಂದರು ಪಾಪ. ಇಲ್ಲ ಅಮ್ಮವ್ರು ಕಾಶಿಗೆಲ್ಲ ಹೋಗಿದ್ರಲ್ಲ, ಕಾಶಿಯಿಂದ ಬರೋಷ್ಟೊತ್ತಿಗೆ ನಮ್ಮ ಅತ್ತೆಯವ್ರು ಆಲ್ರೆಡಿ ಇಲ್ಲಿ ಬಂದು 4 ಡೇಸ್ ಆಗಿತ್ತು. ನಾನು ಅವ್ರ ಕಾಶಿಯಿಂದ ಬಂತಾನೆ ಅವರು ಸೋಮವಾರ ಏನೋ ಬಂದರು, ನಾನು ಬುಧವಾರ ರಿಟರ್ನ್ ಬಂದೆ. ನಾನು ಮಂಗಳವಾರ ಕಳ್ಸಲ್ಲ ತವ್ರ ಮನೆಯಿಂದ. ಹಾಗಾಗಿ ಬುಧವಾರ ಬಂದು ಮೇಲೆ ನನಗೆ ಇಲ್ಲಿ ನೋಡ್ಮೇಲೆ ಸ್ವಲ್ಪ ಸಮಾಧಾನ. ನಾವು ಎಲ್ಲೇ ಇದ್ರೂ ನಮ್ಮ ಮನೆಗೆ ನಾವು ಇದ್ರೇ ಖುಷಿ ಆಗುತ್ತೆ. ಇಲ್ಲಿಗೆ ಇನ್ವಾಲ್ವ್ಮೆಂಟ್ ಆದಮೇಲೆ ಇಲ್ಲಿ ಕಂಪ್ಲೀಟ್ ನಮ್ಮ ಮೇಲೆ ಡಿಪೆಂಡೆನ್ಸಿ ಇರ್ತಾರಲ್ಲ, ಹಾಗಾಗಿ ನಾವು ಇಲ್ಲೇ ಇರಬೇಕಾಗುತ್ತೆ. ನನಗೆ ಈ ಥರ ಫೀಲ್ ಆಯಿತು. ಏನಂತೀರ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಫಿಶ್ ಬಿರಿಯಾನಿನೂ ಫೈನಲ್ಗೆ ಬಂದಿದೆ. ಇನ್ನು ಧನಿಯಾ ಪುಡಿ, ಖಾರದ ಪುಡಿ, ಬಿರಿಯಾನಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು 4 ಗ್ಲಾಸ್ ನೀರು ಹಾಕಿದ್ದೀನಿ. ಅಕ್ಕಿ ನೆನೆಸ್ಕೊಂಡು 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಇದನ್ನು ನೆನೆಸ್ಕೊಂಡು ತುಂಬಾ ಬೇಜಾರಾಯಿತು ನನಗಂತೂ. ಕಂಪ್ಲೀಟ್ ಹೇಳಬೇಕಂದ್ರೆ ಇರೋದಕ್ಕೆ ಆಗೋದಿಲ್ಲ. ಇನ್ನೊಂದು ಏನು ಗೊತ್ತಾ, ಅಲ್ಲಿ ಊರಲ್ಲಿ ಇವಾಗ ಅಮ್ಮ ಮನೆಯಲ್ಲಿ ಜಿಯೋ ನೆಟ್ವರ್ಕೇ ಇಲ್ಲ. ನನಗಂತೂ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ವೀಡಿಯೋಸ್ ಮಾಡೋ ಇಂಟ್ರೆಸ್ಟೇ ಹೊರ್ಟೋಯ್ತು, ಅಷ್ಟು ಬೇಜಾರಾಗ್ತಾಯಿತ್ತು. ಯಾಕಂದರೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ನಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ಆಗಿದೆ. ಅಲ್ಲಿ ನೆಟ್ವರ್ಕ್ ಕನೆಕ್ಷನ್ ಇಲ್ಲ ಅನಿಸುತ್ತೆ ಜಿಯೋದು. ಫಸ್ಟು ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಒಂದು 9 ಇಯರ್ಸ್ ಬ್ಯಾಕ್ ಚೆನ್ನಾಗಿತ್ತು ಜಿಯೋದು. ಈಗ ಒಂದು 3 ಇಯರ್ಸಿಂದ ನಮಗೆ ಜಿಯೋ ನೆಟ್ವರ್ಕೇ ಇಲ್ಲ ಮನೆಯಲ್ಲಿ. ಅದು ನಾವು ಇರೋದು ಬಂದು ಸಿಟಿಯಲ್ಲೇ ಇರೋದು, ವಿಲೇಜು ಅಲ್ಲ. ಇವಾಗ ನಮ್ಮ ಅತ್ತೆ ಮನೆ ವಿಲೇಜ್ ಆಗಿದ್ರು ಸೂಪರಾಗಿ 5Gನೇ ಸಿಗ್ತಾ ಇದೆ ನೆಟ್ವರ್ಕು. ಆದರೆ ಅಲ್ಲಿ ಮಧುಗಿರಿಯಲ್ಲಿ ಜಿಯೋ ನೆಟ್ವರ್ಕ್ ಇಲ್ಲ. ಯಾಕಂದರೆ ತುಂಬಾ ಕಷ್ಟ. ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ರೋಡ್ ಹರಿಬೇಕು, ಅಷ್ಟು ಸ್ಟ್ರೈನ್ ಆಗ್ತಾಯಿತ್ತು. 5G ಅಂತೂ ಸಿಗ್ತಿಲ್ಲ. ಅಟ್ಲೀಸ್ಟ್ 4G ಸಿಗ್ದು ಅದು ನೆಟ್ಟಿಗೆ ಸಿಗ್ತಾ ಇರಲಿಲ್ಲ. ಒಂದು ವೀಡಿಯೋ ಕೂಡ ರನ್ ಆಗ್ತಿರ್ಲಿಲ್ಲ ಮಧುಗಿರಿಯಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಬೇರೆದಕ್ಕೆ ಪೋರ್ಟ್ ಮಾಡಿಸ್ಕೊಬಿಡ್ಬೇಕಂತ ಅಂದ್ಕೊತಾ ಇದ್ದೆ, ಅಷ್ಟು ಬೇಜಾರಾಯಿತು. ನಾನು ಪೋರ್ಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡ್ರು ಅದು ನನ್ನ ಕೈಗೆ ಆಗ್ತಿರ್ಲಿಲ್ಲ. ಯಾಕಂದರೆ ಇದು ನಮ್ಮ ಮನೆಯವ್ರ ಸಿಮ್ಮು ಅವರೇ ಮಾಡಿಸ್ಬೇಕಾಗುತ್ತೆ.
ಇಷ್ಟ ಆಯಿತು ನೋಡಿ ಕತೆ, ನಮ್ಮ ಮಧುಗಿರಿ ಕತೆ. ನನಗಂತೂ ತುಂಬಾ ಟೆನ್ಷನ್ ಆಗೋಗ್ಬಿಟ್ಟಿತ್ತು ನೆಟ್ವರ್ಕ್ಸ್ ಇದರಿಂದ. ಯಾಕಂದರೆ ನಾವು ಕನ್ಸಿಸ್ಟೆಂಟಾಗಿ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ. ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂದ್ರೆ ಮನೆಯಿಂದ ಆಚೆ ಹೋಗಬೇಕು, ಪಕ್ಕದ ರೋಡ್ಗೆ ಹೋಗಬೇಕು, ಓಡಾಡಬೇಕು, 5G ಕನೆಕ್ಷನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಓಡಾಡ್ಕೊಂಡಿರ್ತಿದ್ದೆ. 2 ಡೇಸ್ ಏನೋ ಅದರ ಕಷ್ಟ ಬಿಟ್ಟು ಅಪ್ಲೋಡ್ ಮಾಡಿದೆ. ಇದು ನನ್ನ ಕೈಗೆ ಆಗಲ್ಲ, ಯಾಕಂದರೆ ಮಕ್ಕಳನ್ನೆಲ್ಲ ರೋಡಿಗೆ ಕರ್ಕೊಂಡೋಗಿ ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಅದು ಒಂದು 2 ಅವರ್ಸ್ ಎಲ್ಲ ಇವಾಗ ಒಂದು ಹತ್ರ ನಿಂತಿರ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ಮೂವ್ ಆಗಿದ್ದೀವಿ ಅಂದರೆ ಅಲ್ಲಿ 5G ಕನೆಕ್ಷನೇ ಇರ್ತಿಲ್ಲ. ಎಲ್ಲಿ ಸಿಗುತ್ತೋ ಅಲ್ಲೇ ನಿಂತ್ಕೋಬೇಕು. ಮಕ್ಕಳನ್ನೆಲ್ಲ ಇಟ್ಕೊಂಡು ಇವಾಗ ನಾವು 3 ಜನನೇ ಇದ್ವಲ್ಲ ಅಲ್ಲೂ ಕೂಡ, ಹಾಗಾಗಿ ತುಂಬಾ ಕಷ್ಟ ಆಯಿತು. ಬೇಡ, ಊರಿಗೆ ಹೋದ್ಮೇಲೆ ಅಪ್ಲೋಡ್ ಮಾಡ್ಕೊಳೋಣ, ನೋಡೋಣ ಬಿಡು ಅಂತ ಹೇಳಿಬಿಟ್ಟು ನಾನು ಯಾವುದೇ ರೀತಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಲಿಲ್ಲ ಒಂದು ವಾರ. ಇಲ್ಲಿ ಬಿಡು ಏನಾಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನಾಗೋದೆ. ಇಷ್ಟು ಕಷ್ಟ ಬಿದ್ದು ಅಪ್ಲೋಡ್ ಮಾಡಬೇಕು, ರೋಡ್ಗೆಲ್ಲ ಹೋಗಬೇಕು ಅಂತ ಹೇಳಿಬಿಟ್ಟು ಸುಮ್ಮನಾಗುತ್ತೆ. ಇನ್ನೊಂದೇನಂದರೆ ಇನ್ನೊಂದು ಸಿಮ್ ಕೂಡ ಹಾಕ್ಕೊಂಡೆ. ಅದು ಕೂಡ ನಮ್ಮ ಅಮ್ಮದು ಹಳೆ ಸಿಮ್, ಐಡಿಯಾ ಸಿಮ್ ಹಾಕ್ಕೊಂಡಿದ್ದೆ. ಅದಕ್ಕೂ ರೀಚಾರ್ಜ್ ಮಾಡಿದೆ, ಅನ್ಲಿಮಿಟೆಡ್ ಮಾಡಿದೆ. ಅದು ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ಲ. ತುಂಬಾ ಬೇಜಾರಾಗೋಯ್ತು ನನಗೆ. ಏನಪ್ಪ ಇದು ಹಿಂಗೆ ಆಗೋಗ್ತೈತೆ ಅಂತ ಹೇಳಿಬಿಟ್ಟು, ಇನ್ನು ಆಗಲ್ಲ ಅಂತ ಹೇಳಿಬಿಟ್ಟು ಬೇಡ ಊರಿಗೆ ಹೋಗ್ಮೇಲೆ ಅಪ್ಲೋಡ್ ಮಾಡೋಣ, ವೀಡಿಯೋಸ್ ನೋಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡೋದೇ ಬಿಟ್ಬಿಟ್ಟೆ. ಇನ್ನು ಅಲ್ಲಿಂದ ಬಂದು ಇಲ್ಲಿ ಬಂತಾನೆ ನಾನು ಪೀರಿಯಡ್ಸ್ ಆಗಿದ್ದ ಕಾರಣಕ್ಕೆ ಅದು ಇನ್ನೂ ಪೇಯ್ನು. ಅಷ್ಟು ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಅದು ಕೂಡ ಸ್ಟ್ರೈನ್ ಹಾಕಿತ್ತು. ಕುಕ್ಕಿಂಗ್ ಎಲ್ಲ ಮಾಡಿಕೊಂಡು ಕೆಲಸ ಮಾಡಿಕೊಂಡೆ ಸಾಕಾಗೋಗ್ತಿತ್ತು. ಇನ್ನು ಎಡಿಟಿಂಗು ಇನ್ನೂ ಅಪ್ಲೋಡ್ ಮಾಡೋಣ ಅಂತ ಅಲ್ಲೂ ಕೂಡ ಡಿಲೇ ಮಾಡಿದೆ. ಇಷ್ಟೆಲ್ಲ ಸ್ಟ್ರಗಲ್ ಆಗೋಗ್ಬಿಡ್ತು ಒಂದು 15 ಡೇಸಲ್ಲಿ. ಒಂದು ಸತಿ ಏನಾನ ನಾವು ವೀಡಿಯೋಸ್ ಕನ್ಸಿಸ್ಟೆಂಟ್ಗೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಮತ್ತೆ ನಾವು ರೆಗ್ಯುಲರ್ ರೊಟೀನ್ ಬರೋದಕ್ಕೆ ಸ್ವಲ್ಪ ದಿನ, ಒಂದು 20 ಡೇಸ್ ಆದರೂ ಟೈಮ್ ಬೇಕಾಗುತ್ತೆ. ಇಲ್ಲಾಂದರೆ ಮಿಸ್ ಆಗ್ತಾನೆ ಇರುತ್ತೆ. ನಮಗೆ ರೂಢಿ ಅನ್ನೋದೇ ತಪ್ಪೋಗ್ಬಿಡುತ್ತೆ. ನಮಗೆ ಕೆಲಸ ಮಾಡಲೇಬೇಕು ಅಂದ್ಕೊಂಡು ನಮ್ಗೆ ಮಾಡೋದಕ್ಕಾಗಲ್ಲ, ಲೇಜಿನೆಸ್ ಬಂದುಬಿಡುತ್ತೆ. ಹಾಗಾಗಿ ನನಗೆ ತುಂಬಾ ಬೇಜಾರು ಆಗೋಗ್ತಿತ್ತು. ಏನಪ್ಪ ಇದು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ಗಳೂ ಹಾಕ್ತಾಯಿಲ್ಲ, ನೋಡೋಣ ಬಿಡು ಅಂತ ಹೇಳಿಬಿಟ್ಟು ಹಾಗೆ ಇದು ಮಾಡಿದೆ. ಇನ್ನು ಫಿಶ್ ಬಿರಿಯಾನಿಗೆ ಇಟ್ಬಿಟ್ಟು ಇನ್ನು ಫಿಶ್ ಫ್ರೈ ಮಾಡ್ಕೊಬಿಡೋಣ, ಕಾಂಬಿನೇಷನ್ ಫಿಶ್ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದು ಕೂಡ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಾಣಲಿ ಹಳೇದಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೊಸದು ಬಾಣಲೆಲ್ಲ ಬೆಳೆಸೋದಿಲ್ಲ ನಾನ್ ವೆಜ್ಗೆ, ಯಾಕಂದರೆ ಅದು ದೇವ್ರಿಗೆ ಎಲ್ಲ ಬಳಸ್ತಾ ಇರ್ತೀನಲ್ಲ. ಅದು ಕಡಾಯಿ ತೊಗೊಂಡಿದ್ರು ನಾನು ಅದನ್ನು ಬಳಸ್ತಾ ಇಲ್ಲ ನಾನ್ ವೆಜ್ಗೆಲ್ಲ. ಯಾಕಂದರೆ ನಾನು ವೆಜ್ಜಿಗೆ ಮಾತ್ರನೇ ಅದು ಇನ್ನೂ ಬಳಸ್ತಾ ಇರೋದು. ದೇವ್ರಿಗೆ ಪ್ರಸಾದ ಎಲ್ಲ ನೈವೇದ್ಯ ಎಲ್ಲ ಮಾಡ್ಬೇಕಾದ್ರೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನ್ ವೆಜ್ಗೆ ಅದು ಇನ್ನೂ ಬಳಸಿಲ್ಲ. ಹಾಗಾಗಿ ಹಳೇನೇ ಕಡಾಯಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಜನ ಹೇಳ್ತಿದ್ರು ವೀಡಿಯೋಸಲ್ಲಿ, ಇವಾಗ ನನಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರು ತೊಗೊಂಡಿದ್ದೆಲ್ಲ ಬಾಣಲೆ ಎಲ್ಲ ಯೂಸ್ ಮಾಡು, ಕಡಾಯಿ ಯೂಸ್ ಮಾಡು ಅಂತ ಹೇಳ್ತಿದ್ರು. ಆದರೆ ನನಗೆ ಏನಂದರೆ ಏನೇನೋ ಒಂದು ಹೊಸದು ತೊಗೊಂಡಿದ್ದರೆ ರಫ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಅದು ಹಂಗೇ ಇರಬೇಕು, ನೋಡ್ತಾ ಇರಬೇಕು ಅಂತ ಆ ಥರ ಫೀಲು. ಹಾಗಾಗಿ ಹಂಗೆ ಇಟ್ಟಿದ್ದೀನಿ ಕಡಾಯಿ. ವೆಜ್ ರೆಸಿಪೀಸ್ಗೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನ್ ವೆಜ್ಗೆ ಅಷ್ಟು ಯೂಸ್ ಮಾಡ್ಕೊಂಡಿಲ್ಲ. ಇನ್ನು ನೋಡೋದಕ್ಕೆ ಪಾತ್ರೆಗಳು ಚೆನ್ನಾಗಿರಬೇಕು ವೀಡಿಯೋಗಳಲ್ಲಿ, ಯಾಕೆಂದರೆ ಅಟ್ರ್ಯಾಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಈ ಥರನೂ ಅಂದ್ಕೊಂಡು ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ನಾನ್ ವೆಜ್ಗೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಕಡಾಯಿನ ಇನ್ನೂ. ಹಂಗಾಗಿ ನಾನು ಹಳೇ ಇದರಲ್ಲೇ ಮಾಡ್ತಾಯಿದ್ದೀನಿ. ಹಳೆ ತಿನ್ನೋದಕ್ಕೆ ಇಂಪಾರ್ಟೆಂಟ್ ಅಲ್ವಾ, ರೆಸಿಪಿ ಚೆನ್ನಾಗಿರಬೇಕು, ನಾವು ಹಾಕೋ ಐಟಮ್ ಎಲ್ಲ ಚೆನ್ನಾಗಿರಬೇಕು, ಆವಾಗೇ ಚೆನ್ನಾಗಾಗಿರುತ್ತೆ. ಪಾತ್ರೆ ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ತುಂಬ ಜನ ಹೇಳ್ತಿದ್ರು ಮನೆ ನೆಟ್ಟಿಗಿಟ್ಕೊ, ಮನೆ ಕ್ಲೀನ್ ಮಾಡ್ಕೊ, ಕ್ಲೀನಾಗಿ ಮನೆ ಇದು ಮಾಡು ಅಂತ ಹೇಳ್ಬಿಟ್ಟು. ಇಲ್ಲಿ ಮಕ್ಳನ್ನ ಇಟ್ಕೊಂಡು ಮಾಡೋರು ಗೊತ್ತಾಗುತ್ತೆ, ವೀಡಿಯೋಸ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು, ಪ್ರತಿಯೊಂದು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡೋದಕ್ಕಾಗೋದಿಲ್ಲ. ಹೇಗಿರುತ್ತೋ ಹಾಗೇ ನಮ್ಮ ಜೀವನ ಶೈಲಿ ಹೇಗಿರುತ್ತೋ ಅದನ್ನೇ ನಾವು ಕಾಪಿ ಪೇಸ್ಟ್ ಎಲ್ಲ ಮಾಡ್ಕೊತ ಹೋದರೆ ಅಲ್ಲಿ ವೀಡಿಯೋ ಇಲ್ಲ, ಆರ್ಟಿಫಿಷಿಯಲ್ ಆಗಿ ತೋರಿಸ್ತಾ ಇದ್ದೀವಿ ಅನ್ನೋ ಥರ ಆಗೋಗುತ್ತೆ. ನಮ್ಮ ರಿಯಲ್ ಲೈಫ್ ಇರೋದಿಲ್ಲ ಅಲ್ಲಿ. ನಾವೆಷ್ಟು ತೋರಿಸ್ಬೇಕೋ ಅಷ್ಟೇ ತೋರಿಸೋದಕ್ಕಾಗುತ್ತೆ. ಇವಾಗ ಎಷ್ಟು ನಾವು ಡೈಲಿ ಯಾವ ಥರ ಇರ್ತೀವೋ ಬೇಸಿಕ್ ಅದೇ ಥರ ತೋರಿಸ್ಬೇಕು. ಇಲ್ಲದೆ ಇರೋದನ್ನೆಲ್ಲ ತೋರ್ಸೋಕೆ ಹೋದರೆ ತುಂಬಾ ಕಷ್ಟ ಆಗೋಗುತ್ತೆ. ರಿಯಾಲಿಟಿ ಅನ್ನೋದು ಇರೋದಿಲ್ಲ ಅಲ್ಲಿ ವಿಡಿಯೋದಲ್ಲಿ. ಹಾಗಾಗಿ ನಾನು ಯಾವ ಥರ ನಮ್ಮ ಜೀವನ ಶೈಲಿ ಇರುತ್ತೋ ಅದೇ ಥರನೇ ತೋರಿಸ್ತಾ ಹೋಗ್ತಾಯಿದ್ದೆ. ತುಂಬ ಜನ ಹೇಳಿದ್ರು ನನಗೆ ವಿಡಿಯೋದಲ್ಲಿ, ನನಗೆ ಗೊತ್ತಿರೋರು ಹೇಳಿದ್ರು ಮನೇನ ಕ್ಲೀನಾಗಿ ಇಟ್ಕೋ, ಕ್ಲೀನಾಗಿ ಗೂಡ್ಸು, ಈ ಥರ ಎಲ್ಲ ಹೇಳಿದ್ರು. ನನಗೆ ಬೇಜಾರಾಗಿದ್ದುಂಟು. ಆದರೆ ನನ್ನ ರಿಯಾಲಿಟಿ ನನಗೆ ಗೊತ್ತಿರುತ್ತೆ. ನಾನು ಇಷ್ಟು ನೋವು ಇಟ್ಕೊಂಡು ಫ್ರ್ಯಾಕ್ಚರ್ ಆಗಿದ್ರು ಇಷ್ಟೆಲ್ಲ ಅನುಭವಿಸ್ಕೊಂಡು ಏನೋ ಒಂದು ಮಾಡಬೇಕಲ್ಲ, ಹುಮ್ಮಸ್ಸಿಂದ ಮಾಡಬೇಕಲ್ಲ ಕೆಲಸ ಅಂತ ಹೇಳಿಬಿಟ್ಟು
ಇದನ್ನು ಮಾಡ್ಕೊತ ಹೋಗ್ತಾ ಇದ್ದೀನಿ ಅಷ್ಟೇ. ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಯಾವ ಥರ ವೀಡಿಯೋಸ್ ಇನ್ನೊಂದೇನೆಂದರೆ ನನಗೆ ವೀಡಿಯೋನೇ ಮಾಡೋದಕ್ಕೆ ಬರೋಲ್ಲ, ಫೋಟೋನು ನೆಟ್ಟಿಗೆ ತೆಗಿಯೋಕ್ಕೆ ಬರೋಲ್ಲ. ಅಂಥವ್ರು ಕ್ಯಾಮ್ರಾನೇ ಹಿಡಿಯೋಕ್ಕೆ ಬರ್ದೋಳು ಕ್ಯಾಮ್ರಾಮ್ಯಾನ್ ಆಗೋಕ್ಕೆ ಹೊರಟಿದ್ದೀನಿ ಅಂತ ಹೇಳ್ಬೋದು. ನನಗೆ ಆ ಥರ ಫೀಲ್ ಆಗುತ್ತೆ. ಯಾಕಂದರೆ ನನಗೆ ನಮ್ಮ ಹಸ್ಬೆಂಡ್ ಯಾವಾಗ ಹೇಳ್ತಿರ್ತಾರೆ ನಿಂಗೆ ಫೋಟೋಸ್ನಲ್ಲಿ ತೆಗಿಯೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು, ನಿಜನೂ ನಂಗೆ ಒಂದು ನೆಟ್ಟು ಕ್ಲಿಯರಾಗೆ ಒಂದು ಕ್ಲಾರಿಟಿಯಾಗಿ ಪೊಸಿಷನ್ನಾಗೆ ಫೋಟೋನು ತೆಗಿಯೋಕ್ಕೆ ಬರೋದಿಲ್ಲ ನನಗೆ. ಹಾಗಾಗಿ ಅದೊಂದು ಬೇಜಾರು. ಇನ್ನು ಫೈನಲಾಗಿ ನೈಟ್ಗೆ ಮಕ್ಳಿಗೆ ಚಾಕ್ಲೇಟ್ ಮಾಡ್ಕೊಳೋಣ. ಇನ್ನು ಊಟ ಎಲ್ಲ ಮುಗ್ದಿತ್ತು. ಇನ್ನು ಫೈನಲಾಗಿ ಮಕ್ಳಿಗೆ ಚಾಕ್ಲೇಟ್ ಮಾಡ್ಕೊಳೋಣ. ಇನ್ನು ಹೆಂಗಿರು ಬೆಳಗ್ಗೆ ಹೋಗ್ತಾರೆ, ಮಕ್ಳಿಗೆ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಚಾಕ್ಲೇಟ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಡ್ರೈ ಫ್ರೂಟ್ಸ್ ಕಟ್ಟರು, ಇದರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಡ್ರೈ ಫ್ರೂಟ್ಸ್ದು ಚಾಕ್ಲೇಟ್ ಅಂತೂ. ನನ್ನ ಹತ್ರ ಈ ಸರಿ ಏನಾಗುತ್ತೆ ಅಂತ, ಇಷ್ಟು ದಿನ ಅಂಗನವಾಡಿಯಲ್ಲಿ ಮಿಲ್ಕ್ ಪೌಡರ್ ಕೊಡ್ತಿದ್ರು. ಈಗ ಮಿಲ್ಕ್ ಪೌಡರ್ ಕೂಡ ಇಲ್ಲ, ಅದು ಸ್ಕಿಪ್ ಆಗೋಯ್ತು. ಯಾಕಂದರೆ ಚಿನ್ಮಯ್ಗೆ ಇವಾಗ ಸ್ಕೂಲ್ಗೆ ಹಾಕೋ ಏಜ್ ಆಗೋಯ್ತಲ್ಲ, ಮಿಲ್ಕ್ ಪೌಡ್ರ್ ಎಲ್ಲಿಂದ ಇವಾಗ ದುಡ್ಡು ಕೊಟ್ಬಿಟ್ಟು ತರಬೇಕಲ್ಲಪ್ಪ. ಇಷ್ಟು ದಿನ ಅಂಗನವಾಡಿಯಲ್ಲಿ ಫ್ರೀಯಾಗಿ ಸಿಕ್ತಿತ್ತು. ಇಷ್ಟು ವರ್ಷ ನಾನು ಫ್ರೀಯಾಗಿ ಚಾಕ್ಲೇಟ್ಸ್ ಎಲ್ಲ ಮಾಡ್ಕೊಂಡು ತಿಂತಾಯಿದ್ದೆ. ಈಗ ಮಿಲ್ಕ್ ಪೌಡರ್ಗೂ ಎಲ್ಲದಕ್ಕೂ ಕೊಡಬೇಕಲ್ಲಪ್ಪ ದುಡ್ಡು ಅಂತ ಬೇಜಾರಾಗೋಯ್ತು. ಇನ್ನು ಚಾಕ್ಲೇಟ್ ಮಾಡೋದಕ್ಕೆ ಕೊಕ್ಕೋ ಪೌಡರ್ ಹಾಕ್ಕೊಂಡಿದ್ದೀನಿ. ಕೊಕ್ಕೋ ಪೌಡರ್ 3/4 ಕಪ್ ಅಷ್ಟು ಹಾಕ್ಕೊಂಡು 1/4 ಕಪ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಶುಗರ್ ಒಂದು ಅರ್ಧ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮಿಲ್ಕ್ ಪೌಡರ್ ಹಾಕಿದ್ರೆ ಅದೇ ಸ್ವೀಟ್ನೆಸ್ ಬಂದುಬಿಡುತ್ತೆ, ಶುಗರ್ ಸ್ವಲ್ಪನೇ ಹಿಡಿಯುತ್ತೆ. ಇವಾಗ ನನ್ನ ಹತ್ರ ಮಿಲ್ಕ್ ಪೌಡರ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಆಗುತ್ತೆ, ಶುಗರ್ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನಾನು ಶುಗರ್ ಕ್ವಾಂಟಿಟಿ ಕಮ್ಮಿನೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಕೊಡ್ತಾರೆ ಆರೋಗ್ಯಕರವಾಗಿ. ಇದ್ರ ಬದಲು ಬೆಲ್ಲ ಕೂಡ ಹಾಕ್ಕೋಬೋದು, ಹನಿ ಹಾಕ್ಕೋಬೋದು, ಡೇಟ್ಸ್ ಹಾಕ್ಕೋಬೋದು, ಸ್ವೀಟ್ ಕನ್ಸಿಸ್ಟೆಂಟ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಅದನ್ನು ರೆಸಿಪಿ ನೆಕ್ಸ್ಟ್ ಡೇಟ್ಸ್ ಹಾಕಿ ಯಾವ ಥರ ಚಾಕ್ಲೇಟ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೇಟ್ಸು, ಪಿಸ್ತಾ, ನಾವು ಎಷ್ಟು ಥರ ಚಾಕ್ಲೇಟ್ಸ್ ಮಾಡ್ಬೋದು ಗೊತ್ತಾ. ನನಗಂತೂ ಈ ಚಾಕ್ಲೇಟ್ಸು ಅವಾಗ ತುಂಬಾ ಮಾಡ್ತಿದ್ದೆ, ಈಗ ಕಮ್ಮಿ ಮಾಡಿದೆ. ಶುಗರ್ ಕ್ವಾಂಟಿಟಿ ಜಾಸ್ತಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸ್ವೀಟ್ ಕ್ವಾಂಟಿಟಿ. ಚಿನ್ಮೆಗೆ ನಿಮೋನಿಯಾ ಬಂದಮೇಲಂತೂ ನಾನು ತುಂಬಾ ಕಮ್ಮಿ ಮಾಡಿಬಿಟ್ಟೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ ಮೇಲೆ ವಾಟರ್ ಇಟ್ಬಿಟ್ಟು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿದ್ವಲ್ಲ ಅದನ್ನು ಕರ್ಗೋವರೆಗೂ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ತೆಳುವಾಗಬೇಕು. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಚಾಕ್ಲೇಟ್ಸ್ ಅಂತೂ. ಮಕ್ಕಳಿಗೆ ಇವಾಗ ಅಂಗಡಿಯಲ್ಲಿ ಕೊಡಿಸೋದಕ್ಕಿಂತ ಈ ಥರ ನಾವು ವೀಕ್ಲಿ ಒಂದು ಟೈಮ್ ಮಾಡಿ ಇಟ್ಟಿದ್ದೀವಿ ಅಂದ್ರೂ ಅದು ಆರಾಮಾಗಿ ನಾವು ಸ್ಟೋರ್ ಮಾಡ್ಕೋಬೋದು. ಹೊರಗಡೆ ಇವಾಗ ಬಿಸಿಲಿಗೆ ಹೊರಗಡೆ ಮೆಲ್ಟ್ ಆಗಿಬಿಡುತ್ತೆ, ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಇವಾಗ ಡೈರಿ ಮಿಲ್ಕು ಅಷ್ಟೇ, ನಾವು ಅಂಗಡಿಯಲ್ಲೆಲ್ಲ ತೊಗೊಂಡಿದ್ದೀವಿ ಅಂದರೆ ಚಾಕ್ಲೇಟ್ಸು ಅದು ಕರಗಿರುತ್ತೆ, ಸ್ವಲ್ಪ ಮೆಲ್ಟ್ ಆಗಿರುತ್ತೆ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಎಲ್ಲ. ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಇದನ್ನು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ತೆಳುವ ಹಾಕ್ತಾ ಇದೆ. ಇವಾಗ ತೆಳುವಾಗಿದೆ, ತೆಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟರ್ ಮಾಡ್ಕೊಂಡಿದ್ನಲ್ಲ, ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿರೋದ್ರೆ ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪಂಪ್ಕಿನ್ ಸೀಡ್ಸು ಹಾಗೆಯೇ ಮಸ್ಮಿಲನ್ ಸೀಡ್ಸು ಎರಡು ಕೂಡ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೇ. ತುಂಬಾ ಇವಾಗ ಮಧ್ಯೆ ಮಧ್ಯೆ ತಿಂತಾ ಇರ್ಬೇಕಾದ್ರೆ ಸಿಗ್ತಾ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ದ್ರಾಕ್ಷಿ ಕೂಡ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ ಇವಾಗ ಮಿಕ್ಸ್ ಆಗಿದೆ. ಇವಾಗ ಮೋಲ್ಡ್ ಹಾಕ್ಕೊತಾ ಇದ್ದೀನಿ, ಚಾಕ್ಲೇಟ್ ಮೋಲ್ಡು. ಈ ಚಾಕ್ಲೇಟ್ ಮೋಲ್ಡ್ ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಚಾಕ್ಲೇಟ್ ಮೋಲ್ಡಿಂದು. ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ, ಒಂದು ಸ್ಪೂನ್ ಸಹಾಯದಿಂದ ಈ ಥರ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಇದ್ದರೆ ಆ್ಯಡ್ ಮಾಡಿಕೊಡಿ. ಮಿಲ್ಕ್ ಪೌಡರು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಹತ್ರ ಮಿಲ್ಕ್ ಪೌಡರ್ ಇಲ್ಲ ಇವಾಗ, ಹಾಗಾಗಿ ನಾನು ಹಾಕ್ಕೊತಾ ಇಲ್ಲ. ಒರೆ ಕೊಕೋ ಪೌಡ್ರು, ಶುಗರು, ಕೊಕೊನಟ್ ಆಯಿಲು, ಡ್ರೈ ಫ್ರೂಟ್ಸಿಂದ ಮಾಡಿರುವಂಥ ಚಾಕ್ಲೇಟ್ ಇದು. ಕೊಕೊನಟ್ ಆಯಿಲ್ ಇಲ್ಲ ಅಂದರೂ ಕೂಡ ಮಾಡ್ಬೋದು, ತುಪ್ಪದಿಂದ ಬಟರಿಂದನೂ ಮಾಡ್ಬೋದು, ಅದು ಕೂಡ ತುಂಬಾ ರುಚಿಯಾಗಿ ಇರುತ್ತೆ. ನೋಡಿ ಇವತ್ತು ಮೋಲ್ಡ್ಗೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಟ್ಟರೆ ಸಾಕು. ಇನ್ನು ಹೊರಗಡೆನೂ ಇಟ್ಟರೂ ಗಟ್ಟಿಯೇ ಆಗುತ್ತೆ. ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಇನ್ನು ನಮ್ಮತ್ತೆ ಬಿಂದು ಜ್ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಿಂದು ಜ್ಯೂಸ್ ಮಾಡ್ತಾಯಿದ್ರು. ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಪರ್ಫೆಕ್ಟ್ ಬಿಂದು ಟೇಸ್ಟೇ ಇತ್ತು. ನಮ್ಮತ್ತೆ ಇವಾಗ ನಾವು ಕೂಡ ಫಸ್ಟ್ ಟೈಮ್ ಕುಡಿದಿದ್ದು ಜ್ಯೂಸ್ ಇದು, ತುಂಬಾ ಚೆನ್ನಾಗಿತ್ತು. ಯಾವ ಥರ ಮಾಡೋದಂತ ನಿಮಗೂ ಕೂಡ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ, ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಾನು ಕೂಡ ನಮ್ಮ ಅತ್ತೆ ಮಾಡೋದನ್ನು ನೋಡಿಕೊಂಡೆ, ಯಾವ ಥರ ಮಾಡಿದ್ರು ಅಂತ ಹೇಳಿಬಿಟ್ಟು. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಶೂಟ್ ಮಾಡೋದಕ್ಕೆ. ನಾನೊಂದು ಕಡೆ ಏನೋ ಕೆಲಸ ಮಾಡ್ತಾಯಿದ್ದೆ, ಹಾಗಾಗಿ ನಮ್ಮ ಅತ್ತೆ ಮಾಡೋದ ರೆಸಿಪಿನ ನಾನು ಶೂಟ್ ಮಾಡ್ಕೊಳೋದಕ್ಕಾಗಿಲ್ಲ. ನಾನು ಕೂಡ ಇನ್ನು ನೈಟ್ ಊಟಕ್ಕೆ ರಸಮ್ ಎಲ್ಲ ಮಾಡ್ಕೊತಿದ್ದೆ. ಯಾಕಂದರೆ ನಾನ್ ವೆಜ್ ತಿಂದಮೇಲೆ ನನಗಂತೂ ಒಂದೇ ಟೈಮೇ ತಿನ್ನೋದಕ್ಕಾಗೋದು, ಏನೇ ಆಗಲಿ ಪದೇ ಅದನ್ನೇ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಮಧ್ಯಾಹ್ನ ಎಲ್ಲ ಫಿಶ್ ಗ್ರೇವಿ ಎಲ್ಲ ಇತ್ತಲ್ಲ, ಇನ್ನು ಸೈಡ್ಗೆ ರಸಮ್ ಕುಡಿಯೋದಕ್ಕೆಲ್ಲ ಚೆನ್ನಾಗಿರುತ್ತೆ, ರಸಮನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರಸಮ್ ಮಾಡ್ಕೊತಾ ಇದ್ದೀನಿ. ಇನ್ನು ರಸಮ್ ಕೂಡ ಆಗೋಷ್ಟೊತ್ತಿಗೆ ಇದು ಕೂಡ ಚಾಕ್ಲೇಟ್ ರೆಡಿ ಆಗಿತ್ತು ಪರ್ಫೆಕ್ಟಾಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ.
ರಿಮೂವ್ ಮಾಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಅಂಟ್ಕೊಳೋದು ಏನು ಕೂಡ ಆಗೋದಿಲ್ಲ. ಇದಕ್ಕೆ ಇನ್ನೂ ವೆರೈಟಿ ಚಾಕ್ಲೇಟ್ಸ್ ಮಾಡ್ಬೋದು. ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಥರ ಚಾಕ್ಲೇಟ್ಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ನೋಡ್ಬೋದು ಧ್ರುವನ್ ಕೂಡ ಬಿಡ್ತಾ ಇಲ್ಲ, ನಾನು ತೆಗಿತಾ ಇದ್ದೀನಿ. ಅವರೆಲ್ಲ ಕಿತ್ತಾಡ್ತಿದ್ದಾರೆ ನನಗೆ ಬೇಕು ಅಂತ, ರಿಮೂವ್ ಮಾಡೋದಕ್ಕೂ ಬಿಡ್ತಾ ಇರಲಿಲ್ಲ. ನೋಡಿ ಯಾವ ಥರ ಹಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನಾನು ತಟ್ಟೆಗೆ ಹಾಕ್ತಾ ಇದ್ರು ಕೂಡ ಹಂಗೆ ತಗೋಬಿಡ್ತಾ ಇದ್ರು. ನಾನು ಆದ್ನಿ ಮಕ್ಳು ಏನು ತೀಟೆ ಮಾಡಲ್ಲ, ನಮ್ಮವೇ 2 ಇದಾವಲ್ಲ ಅವೇ ಜಾಸ್ತಿ ತೀಟೆ. ಪಾಪ ಅವರು ಜಾಸ್ತಿ ಎಲ್ಲ ತೀಟೆ ಎಲ್ಲ ಮಾಡೋದಿಲ್ಲ, ಆರಾಮಾಗಿ ಸೈಲೆಂಟಾಗಿ ಇರ್ತಾರೆ. ಈ ಚಿನ್ಮಯ್ ಜಾಸ್ತಿ ಮಾಡ್ತಾನೆ. ಮಕ್ಕಳು ಕೂಡ ಚಾಕ್ಲೇಟ್ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂದು ನಾನು ಮಾಡಿದ ಚಾಕ್ಲೇಟ್ ಅಷ್ಟು ಕೂಡ ಖಾಲಿ ಆಯಿತು. ಇನ್ನು ನಮ್ಮ ಮನೆಯವರು ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ತಿಂದರು. ಯಾವಾಗೂ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಿದ್ದೆ, ಇವತ್ತು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದೆ. ಯಾಕಂದರೆ ಮಿಲ್ಕ್ ಪೌಡ್ರ್ ಇಲ್ಲ, ಕೊಕ್ಕೋ ಪೌಡ್ರ್ ಸ್ವಲ್ಪನೇ ಇತ್ತು. ಎಷ್ಟಾಗುತ್ತೋ ಅಷ್ಟಾಗಲಿ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಮಾಡಿಕೊಟ್ರೆ ಅವರು ಕೂಡ ತುಂಬ ಖುಷಿಯಾಗಿ ತಿಂದರು. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋ ಬಾಯ್.